ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ವೈ ಕೆ ಬಾಲಕೃಷ್ಣ ಅವರು ಮತ್ತೆ ನಟರಾಜ್ ಸರ್ ಅವರು ಸಹ ಬಂದತಕ್ಕಂಥವರಿಗೆ ನಾನು ಮತ್ತೊಮ್ಮೆ ನಿಮ್ಗೆಲ್ಲರೂ ಸಹ ಸ್ವಾಗತವನ್ನು ಕೋರ್ತಾ ಈ ದಿನ ರಾಷ್ಟ್ರೀಯ ರೈತರ ದಿನಾಚರಣೆಯ ಶುಭಾಶಯಗಳನ್ನ ನಾನು ಮೊದಲಾಗಿ ನಿಮ್ಮೆಲ್ಲರಿಗೂ ಸಹ ನಾನು ಒಂದು ಚಪಾಳಿಯ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಷ್ಟೇನೆ ನಮಗೆ ಭಾರತದ ಮಾಜಿ ಪ್ರಧಾನಮಂತ್ರಿ ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥವರ ಹುಟ್ಟುಹಬ್ಬದ ನೆನಪಿನಲ್ಲಿ ನಾವು ಒಂದು ರೈತರ ದಿನಾಚರಣೆಯನ್ನ ರಾಷ್ಟ್ರಾದ್ಯಂತ ಆಚರಣೆ ಮಾಡಲಾಗ್ತಾ ಇದೆ. ಇವರಷ್ಟರಲ್ಲಿ ಶ್ರೀಯುತರಾಗಿರ್ತಕ್ಕಂಥ ಚೌಧರಿ ಚರಣ್ ಸಿಂಗ್ ರವರು 23ನೇ ಡಿಸೆಂಬರ್ 1902 ನೂರ್ಪುರ ಅಂತಕ್ಕಂಥ ಗ್ರಾಮದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅವರು ಜಾಟ್ ಕುಟುಂಬದ ಜಮೀನ್ದಾರರು ಬಂಡವಾಳಶಾಹಿಗಳ ವಿರುದ್ಧ ಬೃಹತ್ ಪ್ರತಿಭಟನಾ ರ್ಯಾಲಿಯ ರೈತರು ಅಬ್ಲಿಷನ್ ಆಫ್ ಜಮೀನ್ದಾರಿ ಕೋಆಪರೇಟಿವ್ ಫಾರ್ಮಿಂಗ್ ಎಕ್ಸ್ ರಾಯಲ್ ಇಂಡಿಯನ್ ಪಾವರ್ಟಿ ಅಂಡ್ ಸೊಲ್ಯೂಷನ್ ಇತರೆ ಹಲವಾರು ಪುಸ್ತಕಗಳನ್ನ ರೈತರ ಅಭಿವೃದ್ಧಿಗೆ ರೈತರ ಏಳ್ಗೆಗಾಗಿ ಇವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿ 14 ಜನವರಿ 1980ರವರೆಗೆ ಭಾರತದ 5ನೇ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಚೌಧರಿ ಚರಣ್ ಸಿಂಗ್ ರವರ ರೈತರ ಮೇಲಿನ ಅಪಾರ ಕಾಳಜಿ ಮತ್ತು ಅವರ ರೈತರಿಗೆ ಸಲ್ಲಿಸತಕ್ಕಂತ ಸೇವೆಯನ್ನ ಮನಗಂಡು ಸದರಿ ಅವರ ಜನ್ಮ ದಿನವಾಗಿರ್ತಕ್ಕಂಥ ಡಿಸೆಂಬರ್ 23ರಂದು ರೈತರ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತದೆ. ಇವತ್ತು ನೀವು ಅನ್ಕೊಂಡಂಗೆ ನಾವೇನ್ ಮಾಡ್ತೀವಿ, ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡ್ತಾ ಹೋದಲ್ವಾ, 108 ಆಚರಣೆ ಮಾಡ್ಬೇಕಾದ್ರೆ ಇವತ್ತು ರೈತರ ಏಳಿಗೆಗೋಸ್ಕರ ಒಬ್ರು ಬೆಂಗಾವಲಾಗಿ ಬೆನ್ನಾಗಿ ನಿಂತುಕೊಂಡು ನಿಮ್ಗೇನಪ್ಪಾ ಅಂದ್ರೆ ಶ್ರಮಿಸುವ ನಿಮ್ ಸಹಕಾರ ನೀಡಿರ್ತಕ್ಕಂಥ ಒಬ್ಬ ಚೌಧರಿ ಚರಣ್ ಸಿಂಗ್ ರವರ ನೆನಪಿಗೋಸ್ಕರ ನಾವು ಇವತ್ತು ಡಿಸೆಂಬರ್ 23ನೇ ತಾರೀಕು ಪ್ರತಿ ಡಿಸೆಂಬರ್ 23ನೇ ತಾರೀಕು ರೈತರ ದಿನಾಚರಣೆ ಅಂತಕ್ಕಂಥ ನಿಮ್ಮೆಲ್ಲರ ಗಮನದಲ್ಲಿ ಇರ್ಲಂತಕ್ಕಂಥ ಒಂದು ಮಾತನ್ನ ಹೇಳಿ ನಾವು ಯಾಕಂದ್ರೆ ಇಲ್ಲಿ ಸೇರಿತಕ್ಕಂಥ ಒಂದು ದಿನಾಚರಣೆ ದಿವಸ ಹೆಚ್ಚಿನ ವಿಷಯ ಏನಾಗಬೇಕಪ್ಪ ಅಂದ್ರೆ ನಾವು ಮಾತಾಡೋದಕ್ಕಿಂತ ಮುಖ್ಯವಾಗಿ ರೈತರ ಪದ್ಧತಿಗಳನ್ನ ರೈತರ ಸಮಗ್ರ ಕೃಷಿ ಪದ್ಧತಿಗಳನ್ನ ಯಾರ್ಯಾರು ಹೇಗ್ ಮಾಡಿದರೆ ಅವನ್ನ ಯಾವ ರೀತಿ ನಾವು ಹಂಚ್ಕೋಬೇಕಂತಕ್ಕಂಥ ಮಾತನ್ನ ನಾವು ಹೆಚ್ಚು ಕೇಳೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳಿ ನನಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವೇದಿಕೆ ಮಾಡ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ. ಕುರಿ ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ ಆಗಿರ್ಬೋದು, ಎರೆಹುಳು ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಬರ್ತಕ್ಕಂಥ ಎರೆ ಗೊಬ್ಬರನ ಬಳಕೆ ಮಾಡ್ತಕ್ಕಂಥ ಆಗಿರ್ಬೋದು, ಅವರೀಗ ಮಾದರಿ ರೈತರಾಗಿರೋದ್ರಿಂದ ನಾವು ಹೋಬಳಿ ಗೊಬ್ಬರ ರೈತರನ್ನು ನಾವು ಬುದ್ಧ ಹಚ್ಚಿ ಅವ್ರಿಗೆ ಇವತ್ತು ವಿಶೇಷವಾಗಿ ಎಲ್ಲಾ ಸಮ್ಮುಖದಲ್ಲಿ ಇವತ್ತೇ ನಮ್ಮ ರೈತ ಸಂಘದವರು, ಕೃಷಿ ಪರಿಕರ ಮಾರಾಟಗಾರರು, ಹಾಗೆಯೇ ಅಧಿಕಾರಿಗಳು ಹಾಗೂ ನಿಮ್ಮ ಸಮ್ಮುಖದಲ್ಲಿ ಅವರಿಗೆ ಒಂದು ಬೆನ್ನು ತಟ್ಟಿದ್ರೆ ಅವ್ರಿಗೊಂದು ಗೌರವ ನೀಡ್ತಾ ಬಂದ್ರೆ ಅವರನ್ನು ನೋಡಿಕೊಂಡು ನೀವು 16 ಜನ ಗೊತ್ತಾ ನಾನು ಅವರಿಗೆ ಆಗ್ಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಆ 5 ರೈತರಿಗೆ ನಾವು ಇವತ್ತು ರಾಷ್ಟ್ರೀಯ ರೈತರ ದಿನಾಚರಣೆಯ ಪ್ರಯುಕ್ತ ಅವರಿಗೆ ನಾವು ವಿಶೇಷವಾಗಿ ದೊಡ್ಡ ಚಪ್ಪಾಳೆಯನ್ನು ನಾವು ಸಲ್ಲಿಸೋದ್ರ ಮುಖಾಂತರ ಈ ದಿನಾಚರಣೆ ಒಂದು ವಿಶೇಷವಾಗಿ ನಾವು ಆಚರಣೆ ಮಾಡುವಂತಕ್ಕಂಥದ್ದನ್ನ ಹೇಳಿ ಮತ್ತೆ ನಮ್ಮ ಕೃಷಿ ಪರಿಕರ ಮಾರಾಟಗಾರ ಸುಮ್ಮನೆ ಜಸ್ಟ್ ಟೆಸ್ಟ್ ಅಂಡ್ ಡ್ರೈವ್ ಅನ್ನೋ ರೀತಿಯಲ್ಲಿ ಒಂದೇ ಒಂದು ಮೆಸೇಜ್ ಆಗಿದೆ. ಆ ಮೆಸೇಜ್ಗೆ ಇವತ್ತು 5-6 ಜನ ಇಂಟ್ರಾಕ್ಟ್ ಮಾಡಿದ್ರು ಎಲ್ಲರೂ ಸಹ ಹಾಜರಾಗಿಲ್ಲ. ತಾಲೂಕಿನ ಕೃಷಿ ಪರಿಕರ ಮಾರಾಟಗಾರರು ನಿಮ್ಗೆಲ್ಲರಿಗೂ ಸಹ ಬಂದ್ರೆ ನಾವು ಇಲಾಖೆ ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರ್ತಾ ಇದ್ವಿ. ಇಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲರಿಗೂ ಯಾರಿಗಾದ್ರೂ ಹೇಳಿಲ್ಲ ಅಂದ್ರೆ ಯಾವುದೋ ತಪ್ಪಿನ ರೀತಿಯಲ್ಲಿ ನಾವು ಒಂದು ಸ್ವಾಗತವನ್ನು ಕೋರಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ರೈತರು ಈ ದೇಶದ ಬೆನ್ನೆಲುಬು ಅಂತಾರೆ. ಈ 75 ವರ್ಷದ ಇತಿಹಾಸದಾಗೇನೆ ರೈತರ ಬೆನ್ನೇನೆ ಮುರಾಕಿದ್ದಾರೆ ಇವರು. ಯಾಕೆ ಅಂತಂದ್ರೆ 350 ರೂಪಾಯಿ ಕೂಲಿ ಕೊಡ್ಬೇಕು, 1000 ರೂಪಾಯಿ ಗಂಡನ ಕೂಲಿ ಕೊಡ್ಬೇಕು. ಕೊಟ್ಟಾಗ ಅವ್ನಿಗೇನು ಉಳಿತೈತೆ? ಬರೀ ಸೇವೆ ಮಾಡೋದು ಒಂದು ಉಳಿದೈತೆ ಅಷ್ಟೇ. ಅದಕ್ಕೋಸ್ಕರ ಇವರು ವರ್ಷಕ್ಕೊಂದರ ಜ್ಞಾಪಿಸ್ತಾರೆ. ಯಾವ್ದನ್ನ ಇಲಾಖೆಗೆ ಹೋಗ್ಲಿ ಬರೀ ಅವ್ರನ್ನ ಬೈದ್ ಕಳಿಸ್ತಾರೆ ಹೊರತು ಇನ್ನೇನು ಏನು ಮಾಡಲ್ಲ. ಮೊನ್ನೆ ಸಾಹಿತ್ಯ ಪರಿಷತ್ನಲ್ಲಿ ಪ್ರಶಸ್ತಿ ಕೊಟ್ಟರು, ಎಲ್ಲ ಇಲಾಖೆಯವ್ರಿಗೂ ಕೊಟ್ಟರು. ತಿರ್ಗಿ ಆಮೇಲೆ ಎಲ್ಲ ಕ್ಷೇತ್ರದಾಗ ಏನೇನು ಇದನ್ನ ಮಾಡಿದಾರೆ, ಕೆಲಸ ಮಾಡಿದಾರೆ ಅವ್ರೆಲ್ಲರಿಗೂ ಕೊಟ್ಟರು. ಆದರೆ ರೈತರನ್ನ ಕಡೆಗಾಣಿಸಿದ್ರು. ಕಡೆಗಾಣಿಸಂತ ಸಂದರ್ಭದಾಗೆ ನಾದ್ರ ಕೆಂಚಪ್ಪ ನಾಗರಾಜ್ ಸರ್ ಹತ್ರ ಹೇಳಿ, ಏನಪ್ಪ ಎಲ್ಲರಿಗೂ ಕೊಟ್ಟಿದ್ದೀರಾ, ಈ ರೈತರನ್ನ ಯಾಕೆ ಹಿಂಗೆ ಕಡೆಗಣಿಸಿರ ಅಂತಂದ್ರೆ ನಾವು ಜ್ಞಾಪಿಸ್ಕೊಂಡೇ ಇರಲಿಲ್ಲ ಅಂದ್ರು. ಅಂದ್ರೆ 75 ವರ್ಷ ಬೇಕಾಯ್ತು ಅಸ್ಟೆಂಟ್ ಡೈರೆಕ್ಟ್ ಸಮಿತಿನ ನಮ್ಮನ್ನ ರೈತರನ್ನ ಜ್ಞಾಪಿಸ್ಕೊಂಬಕ್ಕೆ 75 ವರ್ಷ ಬೇಕಾತಿಲ್ಲಿ. ಅದರಿಂದ ಪ್ರತಿ ವರ್ಷ ಇನ್ನು ಮುಂದೆ ಯಾರ್ಯಾರು ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು,
ಕೃಷಿ ಇರ್ಬೋದು, ಮೀನುಗಾರಿಕೆ ಇರ್ಬೋದು. ಕೆಲವರು ಮೀನುಗಾರಿಕೆ ಅದು ಗೊತ್ತೇ ಇಲ್ಲ. ಈಗ ನಾವೇನು ಪರಮಶಿವಾಯ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ ಈಗ 1 ವರ್ಷ 1 ತಿಂಗಳಾಗೈತಿ, ಬಿಲ್ಲೇ ಕೊಟ್ಟಿಲ್ಲ ನಮಗೆ. 3 ಲಕ್ಷ ರೂಪಾಯಿ ಖರ್ಚು ಬಂದೈತಿ. ನಮ್ಮ ಗತಿ ಏನಾಗಬೇಕು? ಅದಕ್ಕೆ ಜಯಚಂದ್ರ ಸಾಹೇಬ್ರ ಹತ್ರನೂ ಹೇಳಿದ್ದೀವಿ, PS ಹತ್ರನೂ ಹೇಳಿದ್ದೀವಿ, ತಿಪ್ಪೇಸ್ವಾಮಿ ಹತ್ರನೂ ಹೇಳಿಸಿದ್ದೀವಿ. ಅದೇ ಮೀನುಗಾರಿಕೆ ಕೇಳ್ರಿ ಪರಮಶಿವಾಯರ್ನ. ಒಂಥರ ರೆಕಾರ್ಡೇ ಕಳೆದು ಬಿಟ್ರು. ತಿರ್ಗಿ 6,000 ರೂಪಾಯಿ ಕೊಟ್ಟು ತಿರುಗಿ ರೆಡಿ ಮಾಡಿಸ್ಕೊಟ್ವಿ. ಹಿಂಗೆಲ್ಲ ನಮ್ಮನ್ನ ಕರೆಗ ಈ ತರ ಮಾಡಿದ್ದಾರೆ. ದಯವಿಟ್ಟು ಇನ್ ಮುಂದೆ ಮಾತ್ರ ಅಧಿಕಾರಿಗಳು ನಮ್ಮ ಬಗ್ಗೆ ಸ್ವಲ್ಪ ಗೌರವ ಇರಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಅಧ್ಯಕ್ಷರು ಆದಂಥ ಮಂಜುನಾಥ್ರವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಸಹಕಾರಿಗಳೇ ಮತ್ತು ರೈತ ಬಾಂಧವರೇ, ಈ ದಿನದ ಕಾರ್ಯಕ್ರಮ ರೈತರ ದಿನಾಚರಣೆ. ರೈತರ ದಿನಾಚರಣೆ ಅಂತ ಧೀಮಂತ ನಮ್ಮ ರೈತ ಹೋರಾಟಗಾರ, ನಮ್ಮೆಲ್ಲರ ನೆಚ್ಚಿನ ನಾಯಕ ಆದಂತಹ ಚೌಧರಿ ಚರಣಸಿಂಗ್ರವರ ಜನ್ಮದಿನದ ರೈತರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಅವರು ಗ್ರಾಮೀಣ ಪ್ರದೇಶದ ರೈತರಿಗೆ ಕೊಡುಗೆ, ಅವರ ಜೀವನದ ಅಪಾರವಾದ ಕೊಡುಗೆ. ಮತ್ತು ಅದೇ ರೀತಿ ನಾವು ಜಗಜೀವನ್ ರಾಮ್ನು ಸಹ ಈ ಸಂದರ್ಭದಲ್ಲಿ ಜ್ಞಾಪಿಸ್ಬೇಕಾಗುತ್ತೆ. ಅವರು ಹಸಿರು ಕ್ರಾಂತಿಯನ್ನು ಹೋರಾಟಕ್ಕೆ, ಹಸಿರು ಕ್ರಾಂತಿಗೆ ನಿಶಾನೆ ತೋರಿಸಿದಂಥ ಮಹಾನ್ ನಾಯಕರು. ಅದರಲ್ಲಿ ಎಲ್ಲ ನನ್ನ ರೈತ ಮಹಿಳೆಯರು ಇಷ್ಟೊಂದು ಸಂತೋಷದಿಂದ ಬಂದು ಭಾಗಿಯಾಗಿರೋದು, ನಾವು ನಿಮ್ಮೆಲ್ಲರಿಗೂ ಅಭಾರಿಯಾಗಿ ನಾನು 2 ಮಾತು ಮುಗಿಸ್ತೀನಿ. ಹಾಗೂ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳೇ, ಇಲಾಖೆಯ ಎಲ್ಲ ವರ್ಗದ ನನ್ನ ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರೇ, ಇಲ್ಲಿನವರೆಗೂ ಇಲ್ಲಿ ಬೇರೆ ಬೇರೆ ವಿಚಾರವಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸರ್ಕಾರ ಆಯೋಜನೆ ಮಾಡ್ಕೊಂಡ್ಬಂತು. ರೈತರ ಪರವಾದ ಆ ಯೋಜನೆಯನ್ನ ಇತ್ತೀಚಿನ ದಿನಗಳಲ್ಲಿ ಮಾಡೋಕೆ ಶುರುವಾಗಿದ್ದು ರೈತನ ಯಾರು ಗಮನಿಸಲಿಲ್ಲ. ಇವ್ರು ಏನು ಅಧಿಕಾರಕ್ಕೆ ಬಂದು ಇವ್ರು ಹೋರಾಟ ಮಾಡಿ ಇವ್ರು ಪ್ರೈಮ್ ಮಿನಿಸ್ಟರ್ ಆಗಿ ರೈತರ ಕಷ್ಟ ಸುಖವನ್ನ ವಿಚಾರವನ್ನ ಕ್ರೋಢೀಕರಿಸಿದ ಮೇಲೆ ರೈತರಿಗೆ ಆದ ಒಂದು ದಿನಾಚರಣೆಯನ್ನ ಮಾಡಬೇಕು. ಅವತ್ತಾದ್ರೂ ನಮ್ಮ ಜನ ನಮ್ಮ ಬಗ್ಗೆ ಗೌರವಿಸ್ತಾರೆ, ನೆನಪಿಸ್ಕೊಂತಾರೆ ಎಂಬಂತ ಆಲೋಚನೆಯನ್ನ ಮುಂದಾಲೋಚನೆ ಇಟ್ಕೊಂಡು ರೈತರ ದಿನಾಚರಣೆ ಅಂಗವಾಗಿ ಅಂತ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಅತಿ ಶೀಘ್ರದಲ್ಲಿ ಇದು ಕಾನೂನಿನ ವ್ಯವಸ್ಥೆ ಮಾಡ್ತು. ಇಲ್ಲಿನವರೆಗೂ ಈ ಬೇರೆ ಬೇರೆ ಜಯಂತಿಗಳನ್ನ ಎಲ್ಲರೂ ನೋಡಿದೀರಾ, ಎಲ್ಲಾ ಜಯಂತಿ ಆಗ್ತಿದ್ದು ರೈತರ ಬಗ್ಗೆ ಜಯಂತಿ ಆಗ್ತಾರೆ. ಈಗಲೂ ಒಂದು ಮಾತನ್ನ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಈಗಲೂ ನಿಜವಾದ ರೈತರ ಜಯಂತಿ ಆಗ್ಬೇಕಂದ್ರೆ ನಮ್ಮ ನಂಜನ ಸ್ವಾಮಿ ಅವರ ಒಂದು ಜಯಂತಿಯನ್ನು ಕೂಡ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಮಾಡಬೇಕು. ಯಾಕಪ್ಪ ಅಂದ್ರೆ ಈ ದೇಶಕ್ಕೆ ಬೆನ್ನೆಲುಬಾಗಿ ದುಡಿದದ್ದು ರೈತ ಸಂಘದವರು. ಇವತ್ತೆಲ್ಲ ರಾಜಕೀಯ ದುರಡಿದ್ರಿ ಇಲ್ಲಿ ಯಾರೂ ನಾನು ವಿಧಾನ ಮಾಡಿರ್ತಾ ಇಲ್ಲ. ಏನೇ ಹೋರಾಟ ಮಾಡಿದ್ರು ಕೂಡ ಸಾಮೂಹಿಕವಾಗಿ ಹೋರಾಟ ಮಾಡಿದ್ದು ಪ್ರಥಮವಾಗಿ ರೈತ ಸಂಘ. ಪ್ರತಿ ಒಂದು ಮನೆಗಳನ್ನ ಜಪ್ತಿ ಮಾಡ್ತಾ ಇದ್ರು, ಎಲ್ಲ ಗೊತ್ತಾದ ಪ್ರಶ್ನೆ. ಅದು ನಿಲ್ಸಿದ್ದು ಹಸು ಟವಲ್ಲು. ಇಡೀ ರಾಜ್ಯಕ್ಕೆ ಉಚಿತ ಕರೆಂಟ್ ಕೊಡಿಸಿದ್ದು ರೈತ ಸಂಘ. ಇದನ್ನ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನಂಜನ ಸ್ವಾಮಿ ಮತ್ತು ಸುಂದರೇಶ್ ಅವರ ಒಂದು ದಿನಾಚರಣೆಯನ್ನ ಮಾಡಬೇಕು ಅಂತ ಮಾತನ್ನ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ವಂಚಿ ನನ್ನ ಮಾತು ಮುಗಿಸ್ತೇನೆ.